ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ ಹಳೆ ವಿದ್ಯಾರ್ಥಿ ಸಂಘ ಇದರ ಬೆಳ್ಳಿ ಹಬ್ಬದ ಅಂಗವಾಗಿ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ರಜತ ಸಮ್ಮೇಳನ ಡಿಸೆಂಬರ್ 21ರಂದು ಸಾಯಂಕಾಲ 4ಕ್ಕೆ ಕೆಪಿಟಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಂಸಿ ದೇವಾನಂದ ಅವರು ಈ ಕಾರ್ಯಕ್ರಮದಲ್ಲಿ 600ಕ್ಕೂ ಅಧಿಕ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಕೆಪಿಟಿಯಲ್ಲಿ ಈವರೆಗೆ 45,000 ಮಂದಿ ಶಿಕ್ಷಣ ಪಡೆದಿದ್ದಾರೆ. ಕೆಪಿಟಿಯಲ್ಲಿ ಶಿಕ್ಷಣ ಪಡೆದ ಎಲ್ಲರಿಗೂ ಸೂಕ್ತ ಉದ್ಯೋಗ ದೊರೆಯುತ್ತದೆ. ಇಲ್ಲಿ ಕಲಿತ ಯಾರೂ ಕೂಡ ನಿರುದ್ಯೋಗಿ ಆಗಿ ಉಳಿಯುವುದಿಲ್ಲ ಎಂದು ಹೇಳಿದರು. ಹಳೆ ವಿದ್ಯಾರ್ಥಿ ಸಂಘದ ಬೆಳ್ಳಿ ಹಬ್ಬದ ಅಂಗವಾಗಿ ಸುಸಜ್ಜಿತವಾದ ಸಭಾಭವನ ನಿರ್ಮಿಸಿಕೊಡುವ ಯೋಜನೆ ಇದೆ ಎಂದು ಎಂಸಿ ದೇವಾನಂದ ವಿವರಿಸಿದರು. ನಾವು 25 ವರ್ಷಗಳಲ್ಲಿ ನಮ್ಮ ಕೆಪಿಟಿಯ ಮಕ್ಕಳಿಗೆ ಅವರ ವ್ಯಾಸಂಗಕ್ಕೆ ಧನ ಸಹಾಯವಾಗಲಿ, ಕಟ್ಟಡಕ್ಕೆ ಶಿಥಿಲೀಕರಣವಾದಾಗ ಅದಕ್ಕೆ ಸಹಾಯವಾಗಲಿ, ಲ್ಯಾಬ್ಗಳಲ್ಲಿ ಅದರ ಪೀಠೋಪಕರಣಗಳ ಕಡಿಮೆ ಆದಾಗ ಅದಕ್ಕೆ ಬೇಕಾದ ಸಹಾಯವನ್ನು ಮಾಡುತ್ತಾ, ಮತ್ತೊಂದು ಕ್ಯಾಂಟೀನ್ ಟೇಬಲ್ಸ್ ಎಲ್ಲ ಮಕ್ಕಳಿಗೆ ಒಂದು 20 ಟೇಬಲೆಲ್ಲ ಕೊಟ್ಟಿದ್ದೇವೆ. ಹಾಗೆ ನಾವು ತುಂಬ ಚಟುವಟಿಕೆಗಳನ್ನು ಈ 25 ವರ್ಷದಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ. ಈಗ 25 ವರ್ಷದ ಬೆಳ್ಳಿ ಹಬ್ಬದ ಸಲುವಾಗಿ ಎಲ್ಲ ಕಡೆಯಲ್ಲಿರುವ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಸಲುವಾಗಿ ಇದೇ 21ನೇ ತಾರೀಕು ಶನಿವಾರ ನಮ್ಮ ಕೆಪಿಟಿಯ ಸಭಾಂಗಣದಲ್ಲಿ ಎಲ್ಲರನ್ನು ಸೇರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. 25 ವರ್ಷದಲ್ಲಿ ನನಗೆ ಅನಿಸಿತು, ಅದರ ಸ್ಥಾಪನಾ ಅಧ್ಯಕ್ಷ ಅವರು ಈಗ ಸಿದ್ದಾರೆ, ಅವರಿಗೆ ತುಂಬ ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಸಹ ಆ ಒಂದು ಗ್ರೂಪ್ ಅವರ ಒಂದು ಆಗ ಮಾಡಬೇಕೆಂಬ ಅವರ ಬಲವಾದ ಒಂದು ನಿರ್ಧಾರದಲ್ಲಿ ಅವತ್ತು ಸ್ಥಾಪನೆ ಆದ್ದರಿಂದ ಅವರನ್ನೇ ಅಧ್ಯಕ್ಷ ಮಾಡುವ ಒಂದು ಯಾವುದೇ ರೀತಿಯ ರಾಜಕೀಯ ಬೇಡದೆ ಎಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಸಮಾನರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಉದಯ್ ಅಮೀನ್ ಮತ್ತು ಕಾರ್ಯದರ್ಶಿ ಪ್ರಿಯಾ ಪಿಂಟೋ ಉಪಸ್ಥಿತರಿದ್ದರು.